ಆತ್ಮೀಯ ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ ಎಲ್ಲರೂ? ಸ್ನೇಹಿತರೆ ನೋಡಿ, ಅವತ್ತಿನ ಕಾಲಕ್ಕೂ ಇವತ್ತಿನ ಕಾಲಕ್ಕೂ ಸಿನಿಮಾವನ್ನು ಹೋಲಿಸಿ ನೋಡಿದರೆ ನೋಡಿ, ಅವತ್ತಿನ ರವಿಮಾಮ ಸಿನಿಮಾ ಅಂತೂ ತುಂಬ ಒಂದು ರೋಚಕ ಅಂತ ಹೇಳ್ಬೋದು. ನಮ್ಮ ರವಿಮಾಮ ರವಿಚಂದ್ರನ್ ಸರ್ ಸಿನಿಮಾಗಳು ಒಂದು ಬಿಡುಗಡೆ ಆಗ್ತಿದೆ ಅಂದರೆ ಸಾಕು, ಜನಗಳು ಅವ್ರ ಸಾಂಗ್ಸ್ ಕೇಳೋದಕ್ಕೆ ಕೂಡ ಹೋಗ್ತಾಯಿದ್ರು. ನೋಡಿ, ಆಗಿನ ಕಾಲದಲ್ಲಿ ರೇಡಿಯೋ ಮಾತ್ರ, ಟಿ ವಿ ಕೂಡ ಇರಲಿಲ್ಲ. ಟಿ ವಿ ಕೂಡ ಸ್ಟಾರ್ಟಿಂಗ್ ಬಂದಂತಹ ಒಂದು ಕಾಲ ಆಗ. ಟಿ ವಿ ಬಂದಾಗಲೂ ಕೂಡ ನಮ್ಮ ರವಿಚಂದ್ರನ್ ಸರ್ ಸಿನಿಮಾದಲ್ಲಿ ಅಷ್ಟು ಹಿಟ್ಟೇನು ಕಂಡಿರಲಿಲ್ಲ. ನೋಡಿ, ಮೊದಲಂತೂ ತುಂಬ ಸೋತಿದ್ದಂಥ ಸಿನಿಮಾಗಳೆಲ್ಲ ಆಮೇಲೆ ಗೆಲ್ಲೋಕೆ ಶುರು ಮಾಡಿದ್ರು. ನೋಡಿ, ಕೊನೆಗೆ ಸೋತಿದ್ರು ಕೂಡ ಬಿಡಲಿಲ್ಲ ಸಿನಿಮಾ ಇಂಡಸ್ಟ್ರಿನ. ನಮ್ಮ ರವಿಮಾಮ ಸಿನಿಮಾ ಇಂಡಸ್ಟ್ರಿಯಲ್ಲಿ ರವಿಚಂದ್ರನ್ ಸರ್ ಅಂತ ನಾವೇನು ಕರಿತೀವಿ, ವಿ ರವಿಚಂದ್ರನ್ ಸರ್, ಡಾಕ್ಟರ್ ರವಿಚಂದ್ರನ್ ಅಂತ ನಾವೇನು ಕರಿತೀವಿ, ಅವತ್ತಿನ ಕಾಲಕ್ಕೆ ಓಂ ಪ್ರಕಾಶ್ ರಾವ್ ಕೂಡ ಅಷ್ಟೇ ಬಿಗ್ ಹಿಟ್ ಸಿನಿಮಾಗಳಂತ ಕೊಟ್ಟಂಥ ಒಬ್ಬ ದೊಡ್ಡ ನಿರ್ದೇಶಕರು ಮತ್ತು ನಿರ್ಮಾಪಕರು, ಒಬ್ಬ ನಟರು ಅಂತ ಕೂಡ ಹೇಳ್ಬೋದು. ನೋಡಿ, ಅವತ್ತಿನ ಕಾಲಕ್ಕೆ ಅವರ ಒಂದು ಸಂಬಂಧ ಹೇಗಿತ್ತು ಅಂತಂದರೆ ಈಗಲೂ ಕೂಡ ಅಷ್ಟೇ ಶಾಶ್ವತವಾಗಿದೆ. ನೋಡಿ, ರವಿಮಾಮ ಮತ್ತು ಶಿವಣ್ಣ ಅವರ ಒಂದು ಸಂಬಂಧ ಕೊನೆಗೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಎಲ್ಲಿ ಕೊನೆ ಅಂತ ನಾವು ಏನು ಕರಿತೀವಿ, ಕೊನೆಗೊಳ್ಳೋದಕ್ಕೆ ಸಾಧ್ಯ ಅಂತ ಅದೆಲ್ಲ ಆಗೋ ಸೀನೇ ಇಲ್ಲ. ನೋಡಿ, ಇವತ್ತಿಗೂ ರವಿಮಾಮ ಶಿವಣ್ಣ ಅವರ ಒಂದು ಸಂಬಂಧ ಏನಿದೆ, ಅವತ್ತಿನ ಕಾಲಕ್ಕೆ ನಮ್ಮ ಜನಗಳು ಎಷ್ಟೋ ಜನ ತುಳಿಯೋಕ್ಕೆ ಟ್ರೈ ಮಾಡಿದ್ರಂತೆ. ನೋಡಿ, ರವಿಮಾಮನ್ನ ಸಿನಿಮಾ ನಾವು ದೊಡ್ಡ ಮನೆಯೇ ಬೆಳೆಸಬೇಕು, ಈ ರೀತಿ ರವಿಮಾಮನ ಸಿನಿಮಾ ಬೆಳೆಸೋದು ಬೇಡ, ಏನೇನೋ ಒಂದು ಕತೆಗಳು ಸುಮ್ಮನೆ ನಮ್ಮ ಜನಗಳಲ್ಲೇ ಏನೇನೋ ಒಂದು ಕತೆಗಳು. ಯಾಕೆ ಅಂತಂದರೆ ಕತೆಗಳು ಅಂತ ಕಟ್ಟೋದಂತೂ ನಮ್ಮ ಜನಗಳಿಗಂತೂ ಅದಂತೂ ಸಾಕಷ್ಟು ಚರ್ಚೆಯಲ್ಲಿ ಬಂದ್ಬಿಡುತ್ತೆ. ನೋಡಿ, ಈಗ ಕತೆ ಅಂತ ಬಂದಾಗ ಒಂದು ಸಿನಿಮಾ ಕಥೆಯಿಂದ ಅದು ಬೇರೆ, ಆದರೆ ನಮ್ಮಲ್ಲೇ ಒಂದು ಸ್ಟಾರ್ ವಾರ್ಗಳ ಒಂದು ಕತೆ ಏನು ಕರಿತೀವಿ, ಅದರಲ್ಲೇ ಕತೆಗಳನ್ನ ಮಾಡ್ಕೊಂಡು ಹೋಗ್ಬಿಡ್ತೀವಿ ನಾವು ಅಷ್ಟೇ. ಈಗ ಸಿನಿಮಾದಲ್ಲಿ ಇವ್ರ ಸಿನಿಮಾ ನಾವು ನೋಡಲ್ಲ, ಇವ್ರ ಸಿನಿಮಾ ನಾವು ನೋಡ್ತೀವಿ, ನಮ್ಮ ಶಿವಣ್ಣನ ಸಿನಿಮಾನೇ ನೋಡ್ತೀವಿ, ನಾವು ರವಿಮಾಮನ ಸಿನಿಮಾ ನೋಡಲ್ಲ. ಹಿಂದೆ ಎಲ್ಲ ಆ ರೀತಿ ತುಂಬ ಎಲ್ಲ ನಮ್ಮ ಜನಗಳೆಲ್ಲ ಮಾಡ್ಕೊಂಡಿರ್ತಕ್ಕಂಥ ಕಲ್ಪನೆಗಳು ಬೆಳಕಿಗೆ ಬಂದಿದೆ. ಈಗಲೂ ಕೂಡ ಅಷ್ಟೇ, ಈಗಲೂ ಕೂಡ ಒಳಗೆ ನಮ್ಮ ಜನಗಳ ಒಳಗೆ ನಡೀತಾ ಇರುತ್ತೆ. ಆದರೆ ಅದನ್ನು ಮೇಲೆ ತೋರಿಸ್ಕೊಳ್ಳಲ್ಲ ಅಷ್ಟೇ. ಈಗ ನೋಡಿ, ಸ್ಟಾರ್ ವಾರ್ಗಳಂತಕ್ಕಂಥದ್ದು ನಮ್ಮ ಜನಗಳ ಮನಸ್ಸಲ್ಲಿ ಯಾವ ರೀತಿ ಬಂದುಬಿಟ್ಟಿದೆ ಅಂತಂದರೆ ಅದು ಎಲ್ಲೂ ಕೂಡ ಮರೆಯಂತೂ ಆಗಲ್ಲ. ಮರೆಯೋಕ್ಕಂದ್ರೆ ನಮ್ಮ ಮನಸ್ಸಲ್ಲೇ ಇರುತ್ತೆ ಅದು ಸ್ಟಾರ್ ವಾರ್ಗಳು. ಇವಾಗ ನೋಡಿ, ಸ್ಟಾರ್ ವಾರ್ಗಳು ಆವಾಗಿನ ಕಾಲದಲ್ಲಿ ನಮ್ಮ ರವಿಮಾಮ ಶಿವಣ್ಣನ ಒಂದು ಸ್ನೇಹ ಏನಿದೆ, ಆಗಿನ ಕಾಲದಲ್ಲಿ ಮಾಡಿರ್ತಕ್ಕಂಥ ಸಿನಿಮಾಗಳು ಕೂಡ ಅಷ್ಟೇ, ಅವರು ಕೂಡ ಅಷ್ಟೇ ಸಿನಿಮಾದಲ್ಲಿ ದೊಡ್ಡ ಸಿನಿಮಾವನ್ನು ಇಟ್ಟಂತ ಕೊಟ್ಟಂಥ ಸಿನಿಮಾದವರು. ಯಾಕೆ ಅಂದರೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ದೊಡ್ಡ ಮನೆಯೇ ಬೆಳಿಬೇಕು, ನಮ್ಮ ಬೇರೆ ಸಿನಿಮಾ ನಟರು ಬೆಳೆಯೋದು ಬೇಡ, ಆ ರೀತಿ ಆ ಥರ ಎಲ್ಲ ಏನೋ ಒಂದು ನಂಬಿಕೆ ಇರಲಿಲ್ಲ, ಒಂದು ಮೂಢನಂಬಿಕೆ ಎಲ್ಲ ಆ ಥರ ಇರಲಿಲ್ಲ. ನೋಡಿ, ದೊಡ್ಡ ಮನೆ ಶಿವಣ್ಣ ಅಂತ ಬಂದರೆ ಎಲ್ಲರಿಗೂ ಕೂಡ ಇಷ್ಟನೇ. ಆದರೆ ನಮ್ಮ ಜನಗಳು ಏನು ಅನ್ಕೋತೀವಿ ಅಂದರೆ, ನಾವು ಇವ್ರ ಫ್ಯಾನ್ ಆಗಿಬಿಟ್ಟಿದ್ದೀವಿ, ನಾವು ಇವ್ರನ್ನೇ ಬೆಳೆಸ್ತೀವಿ ಅಷ್ಟೇ, ಬೇರೆಯವ್ರನ್ನೇ ಬೆಳೆಸಲ್ಲ. ನೋಡಿ, ಆಗಿನ ಕಾಲಕ್ಕೆ ನಮ್ಮ ರವಿಮಾಮ ಸಿನಿಮಾ ಅಂತೂ ತುಂಬ ಸೋತಿ ಬಂದವರು ಇಂಡಸ್ಟ್ರಿಯಲ್ಲಿ. ಮೊದಲೇ 8ರಿಂದ 10 ಕೋಟಿ ಇನ್ವೆಸ್ಟ್ ಮಾಡಿರ್ತಕ್ಕಂಥದ್ದು ಆ ಟೈಮಲ್ಲೇ. ನೋಡಿ, 1980-90 ಕಾಲದಲ್ಲಿ, 80 ಕಾಲದಲ್ಲೇ 1 ಕೋಟಿ 2 ಕೋಟಿ 5 ಕೋಟಿ ಇನ್ವೆಸ್ಟ್ ಮಾಡಿರ್ತಾರೆ. ಆ ಟೈಮಲ್ಲೇ ಇನ್ವೆಸ್ಟ್ ಮಾಡ್ತಾರೆ ರವಿಮಾಮ. ಅಂದರೆ ಎಷ್ಟು ನೋಡಿ, ಕೋಟಿ ಇನ್ವೆಸ್ಟ್ ಮಾಡಿ ದುಡ್ಡು ಕಳ್ಕೊತಾರೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಅಂತಂದರೆ, ನಾವಿನ್ನೂ ಯಾವ ಜಗತ್ತಲ್ಲಿದ್ದೀವಿ ಅಂತಂದರೆ, ನೋಡಿ, ಸಿನಿಮಾ ಇಂಡಸ್ಟ್ರಿಗೆ ಅವ್ರ ಜೀವನನೇ ಮುಡಿಪಾಗಿಟ್ಬಿಟ್ಟಿದ್ದಾರೆ. ನೋಡಿ, ಇನ್ನೊಂದೇನಂತಂದರೆ DK ಶಿವಕುಮಾರ್ ಜೊತೆ ಕೂಡ ಅವರು ಕೂಡ ಸ್ನೇಹತ್ವ ಇತ್ತಂತೆ. ಯಾಕೆಂದರೆ ಅವ್ರ ಕಾಲಕ್ಕೆ ಅವರು ಆ ಟೈಮಲ್ಲಿ ಅವರು ರಾಜಕೀಯ ಇಂಡಸ್ಟ್ರಿಗೆ ಹೋದರೆ, ಇವರು ಸಿನಿಮಾ ಇಂಡಸ್ಟ್ರಿ ಅಷ್ಟೇ. ಈಗಲೂ ಕೂಡ ಅಷ್ಟೇ, ಸಿನಿಮಾ ಇಂಡಸ್ಟ್ರಿಯಲ್ಲಿ ಸ್ಟಾರ್ ವಾರ್ಗಳಂತ ಎಲ್ಲೂ ಕೂಡ ಅಲ್ಲಿ ಬರಲ್ಲ. ನಮ್ಮ ನಟರಲ್ಲಿ ಈಗಲೂ ಕೂಡ ಹೊಂದಾಣಿಕೆ ಅಂತದ್ದು ಕೂಡ ತುಂಬ ನಡ್ಸ್ಕೊಂಡೇ ಬರ್ತಾ ಇದ್ದಾರೆ. ಎಲ್ಲ ಹಿಂದೆ ಎಲ್ಲ ನೋಡಿರ್ಬೋದು, ನಡವಳಿಕೆಯಲ್ಲಿ ಅವರ ಒಂದು ಬಿಹೇವಿಯರ್ ಆಗಲಿ, ಅವರ ನಾವು ಏನು ಕರಿತೀವಿ ಅವರ ಒಂದು ನಟನೆ ಆಗಲಿ, ಇಂಥ ನಟನೆಯನ್ನು ಚೆನ್ನಾಗಿ ಮಾಡಲ್ಲ, ಇವರು ಡ್ಯಾನ್ಸ್ ಚೆನ್ನಾಗಿ ಮಾಡಲ್ಲ, ಇವರು ಫೈಟಿಂಗ್ ಚೆನ್ನಾಗಿ ಮಾಡಲ್ಲ, ಇಂಥವ್ರು ಫೈಟ್ ಮಾಡ್ತಾರಲ್ಲ ನಮ್ಗೆ ಅವರೇ ಇಷ್ಟ ಅಂತ ಕೂಡ ಈಗಿನ ಅಭಿಮಾನಿಗಳು ಬರ್ತಾರೆ. ಆದರೆ ಹಿಂದಿನ ಕಾಲಕ್ಕೆ ಹೋಲಿಸಿದ್ರೆ ಸಿನಿಮಾಗಳೆಲ್ಲ ನಮ್ಮ ರವಿಮಾಮನ ಅಂತಲ್ಲ, ಶಿವಣ್ಣ ಅವ್ರ ಸಿನಿಮಾ ಅಂತಲ್ಲ, ಎಲ್ಲರೂ ನೀವು ಹಳೆ ಕಾಲದ ಸಿನಿಮಾಗಳನ್ನ ನೋಡ್ಕೊಬನ್ನಿ. ಡಾಕ್ಟರ್ ರಾಜ್ಕುಮಾರ್, ವಿಷ್ಣುವರ್ಧನ್ ಅಂತ, ಅಂಬರೀಷ್ ಅಂತ ಹಳೆ ಕಾಲದ ಸಿನಿಮಾನೇ ಎಷ್ಟೋ ನಿಮ್ಮ ಜೀವನನೇ ಬದಲಾಯಿಸ್ಬಿಡುತ್ತೆ. ಅಂಥ ಸಿನಿಮಾನ ನೀವು ಇದುವರೆಗೂ ಕೂಡ ಮಾಡೋಕ್ಕೂ ಸಾಧ್ಯ ಇಲ್ಲ, ಹಿಂದೆ ಮಾಡಿರೋಕ್ಕೂ ಸಾಧ್ಯ ಇಲ್ಲ. ಯಾಕೆ ಅಂತಂದರೆ ಆ ಟೈಮಲ್ಲಿ ರಾಮಾಚಾರಿ ಸಿನಿಮಾ ಅಂತೂ ರವಿಮಾಮ ಮಾಲಾಶ್ರೀ ಅವ್ರನ್ನ ಹಾಕೊಂಡಿದ್ದಕ್ಕೆ ತುಂಬ ಕಷ್ಟಪಟ್ಟು ಮೇಲೆ ಬಂದರು. ಮತ್ತು ನೋಡಿ, ರಾಮಾಚಾರಿ ಸಿನಿಮಾ ಕೈ ಹಿಡಿಲಿಲ್ಲ ಅಂದರೆ ರವಿಮಾಮಗಂತೂ ಜೀವನನೇ ಇಲ್ಲ. ಅದು ಲಾಸ್ಟ್ ಸಿನಿಮಾ ಅಂತ ಸಿನಿಮಾ ಇಂಡಸ್ಟ್ರಿಯಲ್ಲೇ ಕೈ ಕುಡ್ತಿದ್ರಂತೆ. ರಾಮಾಚಾರಿ ಸಿನಿಮಾ ಅಂತ ದಯವಿಟ್ಟು ಕೈ ಹಿಡಿಲಿಲ್ಲ ಅಂದರೆ ನಾನು ಸಿನಿಮಾ ಇಂಡಸ್ಟ್ರಿ ಬಿಟ್ಬಿಡ್ತೀನಿ ಅಂತ ಹಠ ಹಿಡಿದುಕೊಂಡ್ರು. ನೋಡಿ, ಹಠವಾದಿ ಅಂತಂದರೆ ನಮ್ಮ ಜೀವನದಲ್ಲಿ ರವಿಮಾಮ ಮಾತ್ರ ಅದು ಹಠವಾದಿ ಆಗಬೇಕು. ಜೀವನದಲ್ಲಿ ಎಲ್ಲರೂ ಅಷ್ಟೇ, ಗೆಲ್ಲಬೇಕು ಅಂದರೆ, ನಾವು ಗೆದ್ದು ತೋರಿಸ್ಬೇಕು ಅಂದರೆ ಜೀವನದಲ್ಲಿ ಹಠವಾದಿ ಆಗಬೇಕು. ಹಠವಾದಿ ಆಗಲಿಲ್ವಾ ನಾವು ಗೆಲ್ಲೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ಸಿನಿಮಾ ಅಂತ ಬಂದರೆ ಎಷ್ಟೋ ಜನ ಅಂದ್ಕೊಂಡಿರ್ತೀರ, ಇವರೆಲ್ಲ ತುಂಬ ಕೋಟಿ ದುಡ್ಡು ಮಾಡ್ತಾರೆ, ಈಗೀಗೆಲ್ಲ ಬಜೆಟ್ ಹಾಕಿ ಏನೇನೋ ಮಾಡ್ಕೊತಾರೆ. ಆ ಥರ ಎಲ್ಲ ಏನೂ ಇರಲ್ಲ. ಯಾಕೆಂದರೆ ಅವರು ಕೂಡ ಅಷ್ಟು ಕೋಟಿ ದುಡ್ಡು ಹಾಕೋದಕ್ಕೆ ಒಂದು ಶ್ರಮ ಇರುತ್ತೆ. ಅಲ್ಲಿ ಅವರು ಕಷ್ಟಪಟ್ಟಿರ್ತಕ್ಕಂಥ ದುಡ್ಡನ್ನು ತಂದು ಸಿನಿಮಾಗೆ ಹಾಕಿ, ಅವ್ರು ಇನ್ನೂ ಸ್ವಲ್ಪ ಅದರಿಂದ ಏನೋ ಒಂದು ಪೇಮೆಂಟ್ ಅಂತ ನಾವು ತೊಗೋತೀವಲ್ಲ, ಅದನ್ನು ತೊಗೊಂಡು
ಒಬ್ಬೊಬ್ಬ ಆರ್ಟಿಸ್ಟ್ನು ಕೂಡ ಪೇಮೆಂಟ್ ಕೊಟ್ಟು ನಾವು ಒಂದು ಸಿನಿಮಾನ ಮಾಡೋದಕ್ಕೆ ಒಂದು ವರ್ಷ ಅಲ್ಲ, 3 ವರ್ಷ ಅಲ್ಲ, 5 ವರ್ಷ ಆಗುತ್ತೆ ಒಂದು ಸಿನಿಮಾನ ಮಾಡೋದಕ್ಕೆ. ನೋಡಿ ಆಗಿನ ಕಾಲದಲ್ಲಿ ರವಿ ಮಾಮ ಮಾಡಿರ್ತಕ್ಕಂಥ ಸಿನಿಮಾ ಅಂತಂದರೆ ಅವೆಲ್ಲ ತುಂಬ ದೊಡ್ಡ ದೊಡ್ಡ ಸಿನಿಮಾ ಇದೆಯಲ್ಲ. ರಾಮಾಚಾರಿಗಿಂತ ಮೊದಲೆಲ್ಲ ಶಾಂತಿ ಕ್ರಾಂತಿ ಆಗ್ಬೋದು, ಮತ್ತು ಇನ್ನೂ ಸಿನಿಮಾಗಳನ್ನ ಪ್ರೇಮಲೋಕ, ರಣಧೀರ ಆಗ್ಬೋದು, ಇದೆಲ್ಲ ಒಬ್ಬ ಇನ್ನೂ ಚಿಕ್ಕ ಒಂದು 20-25ನೇ ವಯಸ್ಸಲ್ಲಿದ್ದಾಗ, 25ನೇ ವಯಸ್ಸಲ್ಲೇ ಇದ್ದಾಗ ಮಾಡಿರ್ತಕ್ಕಂಥ ಸಿನಿಮಾವು. ಈಗಲೂ ಕೂಡ ನೋಡೋ ಅಷ್ಟೇ, ಈಗಲೂ ಕೂಡ ನಾವು ದೊಡ್ಡ ಮನೆಯೇ ಮೇಲು, ಯಾಕೆಂದರೆ ದೊಡ್ಡ ಮನೆ ಅಭಿಮಾನಿಗಳು ರವಿಚಂದ್ರನ್ ಸರ್ ಅಭಿಮಾನಿಗಳಲ್ಲ ಅಂತ ಹೇಳ್ತಿರ್ತೀವಿ. ಹಾಗೆಲ್ಲ ಯಾವುದೂ ಇಲ್ಲ ನೋಡಿ. ನಮ್ಮ ಸಿನಿಮಾ ಇಂಡಸ್ಟ್ರಿ ಹಂಗೆಲ್ಲ ನಾವು ಸ್ಟಾರ್ ವಾರ್ಗಳನ್ನ ಬೆಳೆಸ್ಕೊಂಡು ಬಂದುಬಿಟ್ಟಿದ್ದೀವಿ. ಎಲ್ಲೇ ಆದರೂ ಅಷ್ಟೇ, ಎಲ್ಲ ಬೇರೆ ಬೇರೆ ಕಡೆ ಆದರೂ ಅಷ್ಟೇ ಸ್ಟಾರ್ ವಾರ್ಗಳು ಎಲ್ಲ ಕಡೆ ನೋಡಿ ಸ್ಟಾರ್ ವಾರ್ ಎಲ್ಲರ ಕಡೆ ನೋಡಿ. ನಾವು ಅಲ್ಲು ಅರ್ಜುನ್ ಫ್ಯಾನ್ಸು, ನಾವು ಯಾರು ತಳಪತಿ ವಿಜಯ್ ಫ್ಯಾನ್ಸು, ಇಲ್ಲ ನಾವು ದರ್ಶನ್ ಫ್ಯಾನ್ಸು, ನಾವು ಸುದೀಪ್ ಫ್ಯಾನ್ಸು ಅಂತಲೇ ಬರ್ತೀವಿ. ಹಾಗೆಲ್ಲ ದಯವಿಟ್ಟು ಮಾಡೋಕ್ಕೆ ಹೋಗ್ಬೇಡಿ. ಯಾಕೆ ಅಂತಂದರೆ ನಮ್ಮ ಸಿನಿಮಾ ಇಂಡಸ್ಟ್ರಿಯಲ್ಲಿ ದಯವಿಟ್ಟು ಯಾರ್ಯಾರು ಎಷ್ಟು ಕಷ್ಟಪಟ್ಟು ಮೇಲೆ ಬಂದಿದ್ದಾರೆ ಅದನ್ನು ಫಾಲೋ ಮಾಡಿ. ಯಾರ್ಯಾರು ಇಷ್ಟಪಟ್ಟು ಸಿನಿಮಾ ಇಂಡಸ್ಟ್ರಿನೇ ನನಗೆ ಮೇಲು, ಸಿನಿಮಾ ಇಂಡಸ್ಟ್ರಿ ಬಿಟ್ಟು ನಾನು ಹೋಗಲ್ಲ, ಮತ್ತು ನಮ್ಮ ಜನಗಳು, ನಮ್ಮ ಅಭಿಮಾನಿಗಳೇನಿದ್ದಾರೆ ಅವ್ರಿಗೂ ನಾನು ಸಪೋರ್ಟ್ ಮಾಡ್ತೀನಿ ಅಂತಕ್ಕಂಥ ಎಷ್ಟೋ ಜನ ಈಗಲೂ ಕೂಡ ಇದ್ದಾರೆ ನೋಡಿ. ಶಿವಣ್ಣ ಅಂತೂ ಹಿಂದೆ ಎಲ್ಲ ಕೊಟ್ಟಂಥ ಹಿಟ್ ಸಿನಿಮಾಗಳೆಲ್ಲ ಮುಂದೆ ಅವ್ರು ಬರ್ತಕ್ಕಂಥ ಸಿನಿಮಾ ಇದೆಯಲ್ಲ, ಈಗಲೂ ಅಷ್ಟೇ ಪ್ರೆಸೆಂಟು, ಈಗ ಮಧ್ಯಂತರ ಬಂತಕ್ಕಂಥ ಸಿನಿಮಾಗಳು ಕೂಡ ಅವರೊಂದು ಫೈಟಿಂಗ್ ಆಗಲಿ ಎಲ್ಲ ಕೂಡ ಸಿನಿಮಾಗಳನ್ನೆಲ್ಲ ನಾವು ನೋಡ್ತಾ ಬರ್ಬೋದು. ಅವರೊಂದು ಮಫ್ತಿ ಆಗಲಿ, ಮತ್ತು ಈಗ ಬರ್ತಕ್ಕಂಥ ಬಜರಂಗಿ ಸಿನಿಮಾ ಆಗಲಿ, ಅದೆಲ್ಲ ಒಂದು ಏನೋ ಒಂಥರ ಹಿಸ್ಟ್ರಿ ಸಿನಿಮಾ, ಮಿಸ್ಟ್ರಿಯಾಗಿ ಉಳಿದಿದೆ ಅಂತ ಹೇಳ್ಬೋದು. ಯಾಕೆ ಅಂತಂದರೆ ಅಂಥ ಸಿನಿಮಾ ಮಾಡಬೇಕು ಅಂದರೆ ನಮ್ಮ ಸ್ಯಾಂಡಲ್ವುಡ್ಡಲ್ಲಿ ಯಾರು ಕೂಡ ಮಾಡೋಕ್ಕಾಗಲ್ಲ. ಸ್ಯಾಂಡಲ್ವುಡ್ಡಲ್ಲಿ ಅಂತ ಮಾಡಬೇಕು ಅಂದರೆ ದೊಡ್ಡ ದೊಡ್ಡ ಕೋಟಿ ಬಜೆಟ್ ಇನ್ವೆಸ್ಟ್ ಮಾಡಬೇಕು. ಆ ಕೋಟಿ ಬಜೆಟ್ ಇನ್ವೆಸ್ಟ್ ಮಾಡಬೇಕು ಅಂದರೆ ನಮ್ಮ ದೊಡ್ಡ ಮನೆ ಶಿವಣ್ಣನೇ ಬರಬೇಕು, ಇಲ್ಲ ರವಿ ಸರೇ ಬರಬೇಕಷ್ಟೇ. ಯಾಕೆಂದರೆ ನಮ್ಮ ರವಿಚಂದ್ರನ್ ಸರ್ ಕೂಡ ಹಿಂದೆ ಈಗಲ್ಲದೆ 1980 ಕಾಲದಲ್ಲೇ ಕೋಟಿ ಇನ್ವೆಸ್ಟ್ ಮಾಡಿಬಿಟ್ಟಿದ್ದಾರೆ. ಈಗ ಯಾವ ಲೆಕ್ಕ ಕೋಟಿಗೆ ನೋಡಿ, ಕೋಟಿ ತೊಗೋಬೇಕು ಅಂತಂದರೆ ಈಗ ಯಾವ ಲೆಕ್ಕ, ಅದೆಲ್ಲ 1980ರಲ್ಲೇ ಅವರು ಕೋಟಿ ಬಜೆಟನ್ನು ಇನ್ವೆಸ್ಟ್ ಮಾಡಿ ಬಂದಂಥ ಸಿನಿಮಾದಲ್ಲಿ ನಮ್ಮ ರವಿಚಂದ್ರನ್ ಮಾಮ ತುಂಬ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ಸನ್ನು ಕಂಡವರು ನೋಡಿ. ಆಮೇಲೆ ಕೋಟಿ ಇನ್ವೆಸ್ಟ್ ಮಾಡಿದ ತಕ್ಷಣ ಅವ್ರಿಗೆ ಸಕ್ಸಸ್ ಸಿಕ್ಕಿಲ್ಲ, ಫೇಲ್ ಕೂಡ ಆದವರು. ಈಗ ಫೇಲ್ ಅಂತ ನಾವೇನು ಕರಿತೀವಿ ಸಿನಿಮಾ ಇಂಡಸ್ಟ್ರಿಯಲ್ಲಿ ಯಾಕೆ ಫೇಲ್ ಆಗ್ತೀವಿ? ಯಾಕೆ ಅಂದರೆ ನೋಡಿ, ನಾವು ಒಂದು ನಮ್ಮ ಪ್ರಜ್ಞೆ ಏನಿರುತ್ತೆ, ಏನೋ ಆಗ್ಬಿಡ್ತೀವಿ ಬಂದುಬಿಡ್ತೀವಿ. ನಮಗೇನು ಸಿನಿಮಾ ಗೆದ್ದರೆ ಸಾಕು, ದುಡ್ಡು ಬರಲಿಲ್ಲ ಅಂದ್ರೆ ಪರವಾಗಿಲ್ಲ, ಸಿನಿಮಾ ಗೆದ್ದರೆ ಸಾಕು ಅಂತ ಕೂಡ ಆಗಿನ ಕಾಲದಲ್ಲಿ ನಮ್ಮ ದಾದಾ ಅವರು ಸಿನಿಮಾದಲ್ಲೂ ಕೂಡ ಅಷ್ಟೇ, ಹಿಂದೆ ಎಲ್ಲ ನಮ್ಮ ಉಪ್ಪಿ ಸರ್ ಕೂಡ ಅಷ್ಟೇ, ಎಷ್ಟೆಷ್ಟೋ ಜನ ಸಿನಿಮಾದಲ್ಲಿ ಗೆದ್ದು ಬಂದು ಅಂಥವ್ರು ನಾವು ನೋಡ್ತಾ ಇರ್ತೀವಿ. ಅದೆಲ್ಲ ಅವರು ಕೂಡ ಒಂದು ಸೀನಿಯರ್ಗಳು ನಟನೆ ಏನಿರುತ್ತೆ. ಈಗ ನಮ್ಮ ರವಿಚಂದ್ರನ್ ಸರ್ ಅಷ್ಟೇ, ಅವರು ಒಂದು ತಂದೆಯವ್ರ ಕಾಲದಿಂದ 50ರಿಂದ 60 ವರ್ಷ ಸಿನಿಮಾ ಇಂಡಸ್ಟ್ರಿಯಿಂದ ಬಂದವರು. 50ರಿಂದ 60 ವರ್ಷ ಬೆಳ್ಕೊಂಡು ಬಂದು ಒಂದು ಸಿನಿಮಾ ತಂಡವನ್ನು ಕಟ್ಟಿ ಸ್ಯಾಂಡಲ್ವುಡ್ಡಲ್ಲಿ ಕೂಡ ನಮ್ಮ ಒಂದು ಸಾಂಗ್ಸ್ ಅಂತ ಏನು ಕರಿತೀವಿ ಸಿನಿಮಾ ಇಂಡಸ್ಟ್ರಿಯಲ್ಲಿ, ಮ್ಯೂಸಿಕ್ ಸಾಂಗ್ಸಲ್ಲಿ ಕೂಡ ಮ್ಯೂಸಿಕ್ ನಿರ್ದೇಶಕರು ಕೂಡ ಆಗಿದ್ರು ರವಿಚಂದ್ರನ್ ಸರ್. ಆಗಿನ ಕಾಲದಲ್ಲಿ ಶಿವಣ್ಣ ರವಿಚಂದ್ರನ್ ಸರೇ, ನಮ್ಮ ದಾದಾ ವಿಷ್ಣು ದಾದಾ ಅಪ್ಪಾಜಿ ಎಲ್ಲ ಬಿಟ್ಟರೆ, ಅಣ್ಣವ್ರು ಬಿಟ್ಟರೆ, ಅಂಬರೀಷ್ ಬಿಟ್ಟರೆ, ಇವೇ ಮೇಲು ಆ ಟೈಮಲ್ಲಿ. ಯಾಕೆ ಅಂತಂದರೆ ದೊಡ್ಡ ಸಿನಿಮಾಗಳನ್ನ ಬಜೆಟ್ ಮಾಡೋದ್ರಲ್ಲಿ ನಮ್ಮ ಉಪ್ಪಿ ಸರು, ಶಿವಣ್ಣ, ಅದು ಬಿಟ್ಟರೆ ರವಿಚಂದ್ರನ್ ಸರೇ ಇದ್ದರು ಆ ಕಾಲದಲ್ಲಿ. ಅದನ್ನೆಲ್ಲ ನಾವು ಮರಿಬಾರ್ದು ಜೀವನದಲ್ಲಿ.